ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಆಕಾಶ್ ಮಾಡಲ್. ಸ್ನೇಹಿತರೆ, ಇವತ್ತಿನ ಭದ್ರಾ ಡ್ಯಾಮ್ ವಾಟರ್ ಲೆವೆಲ್ ಎಷ್ಟೇ ಅಂತ ನೋಡ್ಕೊಬರೋಣ. ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋನ ಶೇರ್ ಮಾಡಿ. ಸ್ನೇಹಿತರೆ, ಇವತ್ತು ಅಂದರೆ 2 ಆಗಸ್ಟ್ 2026 ಭದ್ರಾ ಡ್ಯಾಮ್ ವಾಟರ್ ಲೆವೆಲ್ 160 ಅಡಿ 3 ಇಂಚು ಆಗಿದೆ. ಅಂತೂ ಇಂತೂ 160 ಅಡಿ ದಾಟಿದೆ. ಇನ್ನು ಭದ್ರಾ ಡ್ಯಾಮ್ನ ಟೋಟಲ್ ಕೆಪಾಸಿಟಿ 186 ಅಡಿ. ಇನ್ನು ನಮಗೆ 26 ಅಡಿ ಬಂದರೆ ಭದ್ರಾ ಡ್ಯಾಮ್ ಕಂಪ್ಲೀಟಾಗಿ ತುಂಬಲಿದೆ. ಇನ್ನು ಇವತ್ತಿನ ಇನ್ಫ್ಲೋ ನೋಡಿದರೆ ಸಿಹಿ ಸುದ್ದಿ ಅಂತಲೇ ಅನ್ಬೋದು. ಬರೋಬ್ಬರಿ 31,874 ಕ್ಯೂಸೆಕ್ ನೀರು ಒಳಹರಿವು ಬಂದಿರುವಂಥದ್ದು. ಇನ್ನು ಇವತ್ತಿನ ಹೊರಹರಿವಿನ ವಿಚಾರಕ್ಕೆ ಬರೋದಾದರೆ 185 ಕ್ಯೂಸೆಕ್ ನೀರು ಹೊರಹರಿವು ಹಾಕಲಾಗಿದೆ. ಇದರಲ್ಲಿ ರೈಟ್ ಬ್ಯಾಂಕ್ ಚಾನಲ್ಗೆ ಯಾವುದೇ ರೀತಿ ನೀರು ಕಳಿಸ್ಲಾಗ್ತಾ ಇಲ್ಲ, ಹಾಗೂ ಲೆಫ್ಟ್ ಬ್ಯಾಂಕ್ ಚಾನಲ್ಗೂ ಯಾವುದೇ ರೀತಿ ನೀರು ಕಳಿಸ್ಲಾಗ್ತಾ ಇಲ್ಲ. ಸ್ಲೂಸ್ ಗೇಟ್ ಮೂಲಕ ನದಿಗೆ 100 ಕ್ಯೂಸೆಕ್ ನೀರನ್ನು ಬಿಡಲಾಗ್ತಾ ಇದೆ. ಇನ್ನು ಎವಾಪ್ರೇಷನ್ ಆವಿಯಾಗಿ ಹೋಗುತ್ತಿರುವಂಥ ನೀರು 85 ಕ್ಯೂಸೆಕ್ ಇದೆ. ಇನ್ನು ಲಾಸ್ಟ್ ಇಯರ್ ಇದೇ ದಿನಾಂಕದಂದು ಭದ್ರಾ ಡ್ಯಾಮ್ನ ವಾಟರ್ ಲೆವೆಲ್ ನೋಡೋದಾದರೆ 180 ಅಡಿ 5 ಇಂಚು ಆಗಿತ್ತು. ಇನ್ನು ಲಾಸ್ಟ್ ಇಯರ್ನ ಇನ್ಫ್ಲೋ ಒಳಹರಿವಿನ ವಿಚಾರಕ್ಕೆ ಬರೋದಾದರೆ 6,206 ಕ್ಯೂಸೆಕ್ ನೀರು ಒಳಹರಿವು ಬಂದಿತ್ತು. ಅದೇ ರೀತಿ ಕಳೆದ ವರ್ಷದ ಔಟ್ಫ್ಲೋ ನೋಡೋದಾದರೆ 3,961 ಕ್ಯೂಸೆಕ್ ನೀರು ಹೊರಹರಿವು ಹಾಕಲಾಗಿತ್ತು. ಇನ್ನು ಮಳೆ ವಿಚಾರಕ್ಕೆ ಬರೋಣ. ಮಳೆ ವಿಚಾರಕ್ಕೆ ಬರೋದಾದರೆ ನಿನ್ನೆಯಿಂದ ಭರ್ಜರಿಯಾಗಿ ಮಳೆ ಬರ್ತಿರುವಂಥದ್ದು. ಎಲ್ಲ ಕಡೆನೂ ಅಷ್ಟೇ, ಬರೀ ಭದ್ರಾ ನದಿಯ ತಟದಲ್ಲ, ಕಳಸ, ಎನ್.ಆರ್.ಪುರ ಈ ಸೈಡಲ್ಲಿ ಒಳ್ಳೆ ರೀತಿಯ ಮಳೆ ಆಗುತ್ತಿರುವಂಥದ್ದು. ಸೊ ಬಿಟ್ಟು ಬಿಡದೆ ಕಂಟಿನ್ಯೂಸ್ ಆಗಿ ಮಳೆ ಬರ್ತಾ ಇದೆ. ಹಾಗಾಗಿ ಭದ್ರಾ ಡ್ಯಾಮು ಬೇಗ ಏನಾಗ್ತಾಯಿದೆ, ಇನ್ಫ್ಲೋ ನಮಗೆ 32,000 ಬಂದಿದೆ. ಇನ್ನು ನಾಳೆ ಕೂಡ ಒಳ್ಳೆ ಇನ್ಫ್ಲೋ ಬರುವಂತಹ ನಿರೀಕ್ಷೆ ಇದೆ. ಮಳೆ ಈಗ ಸ್ವಲ್ಪ ಕಡಿಮೆ ಆಗಿದೆ, ನೋಡಬೇಕು ಮುಂದೆ ಏನಾಗುತ್ತೆ, ಮಳೆ ಕಡಿಮೆ ಆಗುತ್ತಾ ಜಾಸ್ತಿ ಆಗುತ್ತಾ ಅಂತ ಕಾದು ನೋಡಬೇಕಾಗಿದೆ. ಇದು ಇವತ್ತಿನ ಭದ್ರಾ ಡ್ಯಾಮ್ನ ಮಾಹಿತಿ ಸ್ನೇಹಿತರೆ. ಇದೇ ರೀತಿಯ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಗ ನಮ್ಮನ್ನು ಸಪೋರ್ಟ್ ಮಾಡಿ. ಧನ್ಯವಾದಗಳು.